ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹಸಿಕಾಯಿ ಚಿಪ್ಸ್ ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಚಿಪ್ಸ್ ನ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋದಲ್ಲಿ ನಾನು ನಿಮಗೆ ಕರೆಕ್ಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ಈಸಿ ಮೆಥಡ್ ಅಲ್ಲಿ ಚಿಪ್ಸ್ ನ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಚಿಪ್ಸ್ ಕರೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಹಲಸಿನಕಾಯಿ ಕರೆಕ್ಟ್ ಆಗಿ ಇರಬೇಕಾಗುತ್ತೆ. ಹಲಸಿನಕಾಯಿನ ತುಂಬಾ ಬೆಳೆದಿರಲಬಾರ್ದು, ಹಾಗೆ ತುಂಬಾ ಎಳೆದು ಇರಬಾರ್ದು. ಹಲಸಿನಕಾಯಿ ಕೊಯ್ಬೇಕಿದ್ರೇನೆ ತುಂಬಾ ಕರೆಕ್ಟ್ ಆಗಿರುವಂತ ಹಲಸಿನಕಾಯಿನ ನಾವು ತೆಗಿಬೇಕಾಗತ್ತೆ. ರಾಶಿ ಬೆಳೆದಿರಲಬಾರ್ದು ಮತ್ತೆ ತುಂಬಾ ಎಳೆದು ಇರಬಾರ್ದು. ಅದ ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ಸಾಕಾಗತ್ತೆ ಹಲಸಿನಕಾಯಿನ. ಹಂಗಿದ್ರೆ ಮಾತ್ರ 15 ದಿನ ಇಟ್ರು ಕೂಡ ಚಿಪ್ಸ್ ಯಾವುದೇ ರೀತಿಯಾದಂತ ಮೆದುನು ಆಗುದಿಲ್ಲ. ಫುಲ್ ಗರ್ಗರಿಯಾಗಿ ಇರತ್ತೆ ಚಿಪ್ಸ್. ಹಲಸಿನಕಾಯಿನ ಕೊಯ್ದು ಅದರನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದು ಚಿಕ್ಕ ಚಿಕ್ಕದನ್ನೆಲ್ಲ ಚೂರನ್ನೆಲ್ಲ ಮಾಡ್ಕೊಂಡು ಹಲಸಿನಕಾಯಿ ಸೋಳೆನ ಕ್ಲೀನ್ ಮಾಡ್ತಾ ಇದೀವಿ. ಕರೆಕ್ಟ್ ಆಗಿ ಬೆಳೆದಿರುವಂತ ಹಲಸಿನಕಾಯಿನ ತೆಗೆದ್ರೆ ಯಾವುದೇ ರೀತಿಯಂತ ಹಲಸಿನ ಸೋಳೆನ ಬಿಸಿಲಿಗೆ ಹಾಕಬೇಕು ಅಥವಾ ಒಣಗಿಸಬೇಕು ಅಥವಾ ಇನ್ನೇನು ರೀತಿ ಮಾಡಬೇಕು ಅಂತ ಹೇಳಿ ಅವಶ್ಯಕತೆ ಇಲ್ಲ. ಹಾಗೇನೆ ಡೈರೆಕ್ಟ್ ಆಗಿ ನಾವು ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕಿದ್ರೆ ಸಾಕು, ಕರೆಕ್ಟ್ ಗರ್ಗರಿಯಾಗಿ ಚಿಪ್ಸ್ ನ ರೆಡಿ ಆಗಿಬಿಡತ್ತೆ. ತುಂಬಾ ಬೆಳೆದಿದ್ರೆ ಅಂತಂದ್ರೆ ಸ್ವಲ್ಪ ನೀರ್ ಬಿಟ್ಟಿರತ್ತಲ್ವಾ, ಅದರಿಂದ ಸ್ವಲ್ಪ ಗರ್ಗರಿ ಆಗೋದು ಕಡಿಮೆ ಆಗುತ್ತೆ. ಗರ್ಗರಿ ಆದ್ರೂ ಕೂಡ ಒಂದ್ 2 ದಿನಕ್ಕೆ ಅದು ಮೆದುವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಕರೆಕ್ಟ್ ಆಗಿ ಬೆಳೆದಿರೋದನ್ನ ನೋಡ್ಬಿಟ್ಟು ನಾವು ತೆಗೆದ್ರೆ ಚಿಪ್ಸ್ ಎಷ್ಟು ದಿನ ಇಟ್ರು ಕೂಡ ಅದು ಕರೆಕ್ಟ್ ಆಗಿ ಗರ್ಗರಿಯಾಗಿರುತ್ತೆ. ಮತ್ತೆ ಹಲಸಿನಕಾಯಿ ಚಿಪ್ಸ್ ಮಾಡ್ಬೇಕು, ಇದೇ ತರದ್ ಮರದ ಚಿಪ್ಸ್ ಮಾಡ್ಬೇಕು, ಅದೇ ತರದ್ ಮರದ ಚಿಪ್ಸ್ ಮಾಡ್ಬೇಕು ಅಂತದ್ ಏನು ಇಲ್ಲ. ಹಲಸಿನಕಾಯಿನ ಬೆಳೆದಿದ್ ರೀತಿ ನೋಡ್ಕೊಂಡ್ರೆ ಸಾಕಾಗಿರುತ್ತೆ. ಹಲಸಿನಕಾಯಿ ಚೆನ್ನಾಗಿ ಬೆಳೀತು ಅಂತಂದ್ರೆ ಯಾವ ಮರದ್ ಮಾಡಿದ್ರು ಕೂಡ ಚಿಪ್ಸ್ ಚೆನ್ನಾಗೇ ಆಗಿರುತ್ತೆ. ಟೇಸ್ಟ್ ಸ್ವಲ್ಪ ಚೇಂಜ್ ಬರ್ಬೋದು, ಒಂದೊಂದ್ ಮರದ ಒಂದೊಂದ್ ತರ ಟೇಸ್ಟ್ ಬಂದಿರುತ್ತೆ. ಒಂದೊಂದ್ ಮರದ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಇನ್ನೊಂದ್ ಸ್ವಲ್ಪ ಮರದ್ದು ಬೇರೆ ಬೇರೆ ತರ, ಆದ್ರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿ ಬರುತ್ತೆ. ಯಾಕಂದ್ರೆ ಒಂದೊಂದ್ ಮರದ್ದು ಸೋಳೆನೂ ಕೂಡ ಡಿಫ್ರೆಂಟ್ ಆಗಿ ಟೇಸ್ಟ್ ಅನ್ನ ಹೊಂದಿರತ್ತಲ್ವಾ. ಸೊ ಅದೇ ರೀತಿಯಾಗಿ ಚಿಪ್ಸ್ ಕೂಡ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಅನ್ನ ಬಂದಿರತ್ತೆ. ಸೋಳೆನ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಮತ್ತೆ ಚಿಪ್ಸ್ ನ ಕಟ್ ಮಾಡ್ಬೇಕಾದ್ರೂ ಕೂಡ ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದಂತ ಇಟ್ಕೊಳ್ಬಾರ್ದು. ಸೊ ಕ್ಲೀನ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಸಿಪ್ಪೆನೆಲ್ಲ ಕರೆಕ್ಟ್ ಆಗಿ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಲಸಿನಕಾಯಿ ಎಳೆದಿದ್ರೂ ಕೂಡ ಎಣ್ಣೆಲು ಕೂಡ ಬೇಗ ಗರ್ಗರಿ ಆಗ್ಬಿಡತ್ತೆ. ಸ್ವಲ್ಪ ಬೆಳೆದಿದ್ರೆ ಸ್ವಲ್ಪ ಗರ್ಗರಿ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಎಣ್ಣೆಲಿ ತುಂಬಾ ಹೊತ್ತು ಇಡ್ಬೇಕಾಗತ್ತೆ. ಮತ್ತೆ ಎಣ್ಣೆ ತುಂಬಾ ಜಾಸ್ತಿ ಹೀರ್ಕೊಳ್ಳುತ್ತೆ ಬೆಳೆದಿರೋದಂತ ಹಲಸಿನಕಾಯಿ ಇದ್ರೆ. ಎಳೆದು ಸ್ವಲ್ಪ ಕೊಯ್ದೆ ಅಂತಂದ್ರೆ ಅಷ್ಟೊಂದು ಎಣ್ಣೆ ಹೀರ್ಕೊಳ್ಳೋದಿಲ್ಲ, ಮತ್ತೆ ಗರ್ಗರಿನೂ ತುಂಬಾ ಚೆನ್ನಾಗಿ ಆಗಿರುತ್ತೆ. ಹಲಸಿನಕಾಯಿ ಸೋಳೆನೆಲ್ಲ ಕ್ಲೀನ್ ಮಾಡಾಯ್ತು, ಒಂದು ಪಾತ್ರದಲ್ಲಿ ಹಾಕೊಂಡಿದೀವಿ. ಇದನ್ನ ಇವಾಗ ಕರೆಕ್ಟ್ ಆಗಿ ಕಟ್ ಮಾಡ್ಬೇಕು. ಇದನ್ನ ನಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಾಗುತ್ತೋ ಅಷ್ಟು ದೊಡ್ಡಕ್ಕೆ ನಾವು ಮೆಟಕದಿಂದ ಈ ತರ ಕಟ್ ಮಾಡ್ಕೊಂತಾ ಇದೀವಿ. ಕೆಲವೊಂದ್ ಜನ ಚಾಕುವಿನಿಂದ ಕಟ್ ಮಾಡ್ತಾರೆ, ಆದ್ರೆ ನಾವು ಮೆಟಕದಿಂದ ಆರಾಮ್ಸೆ ಈ ತರ ಮಾಡಿ ನಮ್ಗೆ ಎಷ್ಟು ದೊಡ್ಡ ಚಿಪ್ಸ್ ಸೈಜ್ ಬೇಕಾಗುತ್ತೋ ಅಷ್ಟು ದೊಡ್ಡಕ್ಕೆ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡ್ರೆ ಆಯ್ತು. ಹಲಸಿನಕಾಯಿ ಸೋಳೆ ಇರುತ್ತಲ್ಲ ಅದನ್ನ ಉದ್ದವಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಈಸಿಯಾಗಿ ಕಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ, ಯಾಕಂದ್ರೆ ಸ್ಮೂತ್ ಆಗಿರತ್ತಲ್ವಾ. ಸೊ ಈಸಿಯಾಗಿ ಆರಾಮ್ಸೆ ಕಟ್ ಮಾಡ್ಬೋದು. ಹಲಸಿನಕಾಯಿ ಸೋಳೆನ ಕಟ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಗಾಳಿಗೆ ಇಡಬೇಕು ಅಥವಾ ಬಿಸಿಲಿಗೆ ಹಾಕ್ಬೇಕು ಸ್ವಲ್ಪ ಹೊತ್ತು ಅಂತದ್ದು ಏನೂ ಇಲ್ಲ. ಎಣ್ಣೆ ಕಾದ್ಮೇಲೆ ಡೈರೆಕ್ಟ್ ಆಗಿ ಎಣ್ಣೆ ಒಳಗೆ ಬಿಡಬಹುದು. ಹಲಸಿನಕಾಯಿ ಸೋಳೆಗೆ ಸ್ವಲ್ಪ ನೀರಿನ ಅಂಶ ಏನಾದ್ರೂ ಇತ್ತು ಅಂತಂದ್ರೆ ಸ್ವಲ್ಪ ಗಾಳಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಜಾಸ್ತಿ ನೀರಿತ್ತು ಅಂತಂದ್ರೆ ಬಿಸಿಲಿಗೆ ಹಾಕಿ ಸ್ವಲ್ಪ ಒಣಗಿಸ್ಬೇಕಾಗತ್ತೆ. ನೀರಿತ್ತು ಅಂತಂದ್ರೆ ಎಣ್ಣೆಲಿ ಹಾಕಿದ್ರೆ ಅದು ಗರ್ಗರಿ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತೆ ಗರ್ಗರಿ ಆದ್ರೂ ಕೂಡ ಮತ್ತೆ ಸ್ವಲ್ಪ ಹೊತ್ತಿಗೆ ಅದನ್ನ ಮೆದುವಾಗಿ ಬಿಡತ್ತೆ. ಅದಕ್ಕಾಗಿ ಒಂದ್ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡಬೇಕು ಅಂತಾರೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಂತ ನೀರು ಇರ್ಲಿಲ್ಲ, ಅದಕ್ಕಾಗಿ ನಾವು ಡೈರೆಕ್ಟ್ ಆಗಿ ಎಣ್ಣೆ ಕಾದ್ಮೇಲೆ ಬಂಡಿಗೆ ಹಾಕ್ತಾ ಇದೀವಿ. ಮೆಟಕತ್ತಿಂದ ಕರೆಕ್ಟ್ ಆಗಿ ನಾವು ಕಟ್ ಮಾಡೋದ್ರಿಂದ ನಮ್ಗೆ ಎಷ್ಟು ಬೇಕೋ ಆ ಸೈಜಿನ ಕರೆಕ್ಟ್ ಆಗಿ ಎಲ್ಲ ಒಂದೇ ಸೈಜ್ ಇಂದ ಕಟ್ ಮಾಡ್ಬೋದು ನಾವು. ಮತ್ತೆ ಸೈಜು ಕೂಡ ಕರೆಕ್ಟ್ ಆಗಿ ಬಂದಿರುತ್ತೆ, ನೋಡ್ಬೋದು ನೀವು ಶೇಪ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಬಿಡಿ ಬಿಡಿಯಾಗಿ ಕರೆಕ್ಟ್ ಆಗಿ ಬಿಡಿಸ್ಲಿಕ್ಕೆ ಆಗುತ್ತೆ. ಕೈಯಿಂದಾನೆ ಎಲ್ಲಾನು ಕೂಡ ಸಪ್ರೇಟ್ ಆಗಿ ನಾವು ಒಂದೊಂದನ್ನೇ ಕಟ್ ಮಾಡಿರೋದ್ರಿಂದ ಕರೆಕ್ಟ್ ಆಗಿ ಬಿಡಿ ಬಿಡಿಯಾಗಿ ಬಿಟ್ಕೊಂಡಿರುತ್ತೆ. ಮತ್ತೆ ಎಣ್ಣೆಗೆ ಹಾಕ್ಬೇಕಾದ್ರೂ ಕೂಡ ಈಸಿ ಆಗುತ್ತೆ, ಯಾಕಂದ್ರೆ ಬಿಡಿ ಬಿಡಿಯಾಗಿರತ್ತಲ್ವಾ. ಅದರಿಂದ ಎಣ್ಣೆಗೆ ಹಾಕ್ಬೇಕಾದ್ರೂ ಕೂಡ ಮತ್ತೆ ಎಕ್ಸ್ಟ್ರಾ ಆಗಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳೋದಿಲ್ಲ. ಸೊ ಬಿಡಿ ಬಿಡಿಯಾಗಿ ಸಪ್ರೇಟ್ ಆಗಿ ಒಂದಿರೋದ್ರಿಂದ ಆರಾಮ್ಸೆ ಎಣ್ಣೆಲಿ ಹಾಕಿ ಕರಿಬಹುದು ನಾವು. ಸೊ ಹಾಕಿ ಒಂದು 5 ನಿಮಿಷಕ್ಕೆ ಗರ್ಗರಿ ಆಗ್ಬಿಡುತ್ತೆ. ಗರ್ಗರಿ ಆಗಿರೋದನ್ನ ಎಣ್ಣೆಯಲ್ಲೇ ಗೊತ್ತಾಗುತ್ತೆ, ಯಾಕಂದ್ರೆ ಎಣ್ಣೆಯಲ್ಲೇ ಸ್ವಲ್ಪ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆವಾಗ್ಲೇ ನಾವು ತೆಗೆದ್ರೆ ಆಯ್ತು. ಅದ ಅವಾಗ ಕಂದು ಬಣ್ಣದ ಕಲರ್ ಬಂದಿರತ್ತಲ್ವಾ, ಅವಾಗ ಕರೆದ್ರೆ ಸಾಕು. ಒಂದೊಂದು ಹಲಸಿನಕಾಯಿ ಇದನ್ನ ಈ ತರ ಕಂದು ಬಣ್ಣದ ಬಂದಿರೋದಿಲ್ಲ, ವೈಟ್ ಕಲರ್ ಅಲ್ಲೇ ಇರುತ್ತೆ. ಒಂದೊಂದು ಮರದ ಮಾತ್ರ ಈ ತರ ಕಂದು ಬಣ್ಣದ ಬಂದಿರುತ್ತೆ. ಸೊ ನಾವು ಮುಂಚೆನೆ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಚಿಪ್ಸ್ ಅನ್ನ ಯಾವ ಮರದ್ದು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಮರದ್ ನಾವ್ ಮಾಡ್ತಿರೋದ್ ಮರದ್ದು ಸ್ವಲ್ಪ ಕಂದು ಬಣ್ಣದ್ ಬಂದ್ರೆ ಸಾಕು, ಅದು ಗರ್ಗರಿ ಆಗಿಬಿಡತ್ತೆ. ಯಾಕಂದ್ರೆ ಸ್ವಲ್ಪ ಬೆಳೆದಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿನೇ ಕಂದು ಬಣ್ಣಕ್ಕೆ ಬಂದಿರುತ್ತೆ. ಹಲಸಿನಕಾಯಿ ಸೋಳಿನ ಹಾಕ್ಬೇಕಿದ್ರೆ ಎಣ್ಣೆನ ಕರೆಕ್ಟ್ ಆಗಿ ಕಾಯ್ದಿರ್ಬೇಕು, ಇಲ್ಲ ಅಂತಂದ್ರೆ ಬೇಗ ಒಂದು ಅರ್ಧ ಗರ್ಗರಿ ಆಗುತ್ತೆ, ಅರ್ಧ ಗರ್ಗರಿ ಆಗೋದಿಲ್ಲ. ಮತ್ತೆ ಹಾಕ್ಬೇಕಿದ್ರೆ ಒಂದ್ ಸ್ವಲ್ಪ ಬೆಂಕಿನ ಸಣ್ಣ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಎಣ್ಣೆನ ಉಕ್ಕೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಹಾಕ್ಬೇಕಾದ್ರೆ ನೋಡ್ಬೋದು ನೀವು ಇಷ್ಟು ಬಿಡಿ ಬಿಡಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಾವು ಕೈಯಿಂದಾನೇ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಇಷ್ಟು ಬಿಡಿ ಬಿಡಿಯಾಗಿ ಒಂದು ಸ್ವಲ್ಪನೇ ಹಾಕ್ಬೋದು ಅಂತ ಹೇಳಿ. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಅಂಟಾಗಿ ಒಂದಕ್ಕೊಂದು ಹಿಡ್ಕೊಂಡಿರತ್ತಲ್ವಾ. ಸೊ ನಾವು ಕೈಯಿಂದಾನೇ ಇದು ಮಾಡಿರೋದ್ರಿಂದ ಯಾವುದೇ ರೀತಿಯಾದ
ಒಂದಕ್ಕೊಂದು ಜಾಯಿಂಟ್ ಆಗೋದಿಲ್ಲ. ನೋಡ್ಬೋದು ನೀವು ಇಷ್ಟು ಬಿಡಿ ಬಿಡಿಯಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಸ್ವಲ್ಪನೇ ಹಾಕ್ರಿ ಹಾಕ್ಬೇಕಿದ್ರೆ. ಇಲ್ಲಾಂತಂದ್ರೆ ಬಂಡಿಯಿಂದ ಎಣ್ಣೆ ಉಕ್ಕೋಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಂಡಿಯಿಂದ ತೆಗ್ದ ತಕ್ಷಣನೇ ಒಂದು ಪಾತ್ರೆಯಲ್ಲಿ ಹಾಕೊಂಡ್ರೆ ಸಾಕು. ಒಂದು 2 ನಿಮಿಷ ಬಿಟ್ಟು ಆದ್ಮೇಲೆ ಖಾರದ ಪುಡಿ ಮತ್ತು ಉಪ್ಪು ಸೇರಿಸ್ಕೊಂಡ್ರೆ ಆಯ್ತು. ಖಾರದ ಪುಡಿ ಜೊತೆನೇ ಉಪ್ಪನ್ನ ಸೇರಿಸ್ಕೊಂಡ್ರು ನಡೆಯುತ್ತೆ. ನಾವು ಸಪ್ರೇಟ್ ಆಗಿ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ತಾ ಇದ್ದೀವಿ. ಎಷ್ಟು ಬೇಕು ಅಷ್ಟನ್ನು ನಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರದ ಪುಡಿ ಖಾರ ಬೇಕಾದವ್ರು ಜಾಸ್ತಿ ಖಾರದ ಪುಡಿ ಹಾಕೊಂಡ್ರೆ ಆಯಿತು. ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ನಮ್ಗೆ ಹಾಕ್ಬಿಟ್ಟು ಕಲ್ಸ್ಕೊಂಡ್ರೆ ಆಯಿತು. ಒಂದ್ಸತಿ ತೆಗ್ದಿರೋದನ್ನ ಆವಾಗಲೇ ನಾವು ಕಲಿಸ್ತಾ ಇದ್ದೀವಿ. ಯಾಕಂದರೆ ಒಂದೇ ಸತಿ ಮಿಕ್ಸ್ ಮಾಡಿದ್ರೆ ಅದು ಆಗೋದಿಲ್ಲ. ಅಂದರೆ ಎಲ್ಲ ಕರ್ದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಅರ್ಧ ತಣ್ಣಗಾಗಿರುತ್ತೆ, ಅರ್ಧ ಬಿಸಿಯಾಗಿರುತ್ತೆ. ಒಂದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಖಾರದ ಪುಡಿ ಮತ್ತು ಉಪ್ಪು ಹಾಕಿದರೆ ಸಾಕಾಗುತ್ತೆ. ಸೊ ಕರೆಕ್ಟಾಗಿ ಖಾರದ ಪುಡಿ ಮತ್ತು ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಬಿಟ್ಟು ಒಂದು 2 ನಿಮಿಷ ಕಾಲ ಟೀ ಸ್ಪೂನಿಂದ ಈ ಥರ ಮಾಡಿ ತಿರುಗಿಸಿದ್ರೆ ಸಾಕಾಗುತ್ತೆ. ಹಾಕಿದ ತಕ್ಷಣ ಒಂದು ಫುಲ್ ಥಂಡ ಆದ ತಕ್ಷಣ ಡಬ್ಬದೊಳಗೆ ಹಾಕಿಬಿಡ್ರಿ. ಇಲ್ಲ ಅಂತಂದ್ರೆ ಮತ್ತೆ ಗಾಳಿಗೆ ಬಿಟ್ಟರೆ ಅದು ಸ್ವಲ್ಪ ಗರಿ ಆಗಿರೋದನ್ನು ಬೇಗ ಸ್ಮೂತ್ ಆಗಿಬಿಡತ್ತೆ. ಸೊ ಆಗಿದ ತಕ್ಷಣನೇ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಪ್ಯಾಕ್ ಮಾಡಿದ್ರೆ 15 ದಿನ ಆದ್ರೂ ಕೂಡ ಹಲಸಿನಕಾಯಿ ಚಿಪ್ಸ್ ಫುಲ್ ಗರಿಯಾಗಿ ಯಾವಾಗ ಬೇಕೋ ಆವಾಗ ನಾವು ತಿನ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಲಸಿನಕಾಯಿ ಚಿಪ್ಸ್ನ ಮಾಡ್ಬೋದು ಅಂತೇಳಿ. ಯಾವುದೇ ರೀತಿಯ ಬಿಸಿಲಿಗೆ ಹಾಕದೇನೆ ಆರಾಮ್ಸೆ ಹಲಸಿನಕಾಯಿ ಚಿಪ್ಸ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸರಿಯಾಗಿ ಬೆಳೆದಿರೋದನ್ನು ತೆಗೆದುಬಿಟ್ರೆ ಹಲಸಿನಕಾಯಿ ಚಿಪ್ಸ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ